ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ವಿಷಯ ಸ್ತನ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್. ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಕಾಯಿಲೆ ಯಾವ ಕಾರಣದಿಂದ ಕಂಡುಬರುತ್ತೆ, ಏನೆಲ್ಲ ಲಕ್ಷಣಗಳಿವೆ, ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಸ್ ಇದೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಚಲತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಮೆಡಿಕಲ್ ಸಬ್ ಕಮಿಟಿ ಚೇರ್ಮನ್ ಆಗಿರುವಂತಹ CKN ಶಾಸ್ತ್ರಿ ಅವರಿದ್ದಾರೆ. ಶಾಸ್ತ್ರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ನಾವು ಕೇಳ್ತಾನೆ ಇದ್ದೀವಿ, ಮಹಿಳೆಯರಲ್ಲಿ, ಅದರಲ್ಲೂ ಮಧ್ಯಮ ವಯಸ್ಕದ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಸ್ತನ ಕ್ಯಾನ್ಸರ್ ಅಂತ. ಈ ಸ್ತನ ಕ್ಯಾನ್ಸರ್ ಅಂದರೆ ಏನು, ಯಾವ ರೀತಿ ಬರುತ್ತದೋ? ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಅರ್ಬನ್ ಸೆಂಟರ್ಸ್ ಅಂದರೆ ನಗರ ಪ್ರದೇಶಗಳಲ್ಲಿ ಈ ಸ್ತನ ಕ್ಯಾನ್ಸರ್ ತುಂಬ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕಾರಣ ಹಲವಾರಿದೆ. ಒಂದು, ಜೀನ್ಸ್ DNA ಚೇಂಜಸ್ಸಿಂದ ಬರುತ್ತೆ. ಎರಡನೇದು, ಅವರ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡ್ಕೊಳ್ಳದೆ ಹೋದರೆ ಬರುತ್ತೆ. ಮೂರನೇದು, ಪ್ರಮುಖವಾಗಿ ಮಕ್ಕಳಿಗೆ ಹಾಲು ಉಡಿಸೋದು ನಮ್ಮ ಮಹಿಳೆಯರು ಈಗ ಕಡಿಮೆ ಮಾಡಿದ್ದಾರೆ. ಅಂದರೆ ಡಿಲೇಡ್ ಮ್ಯಾರೇಜಸ್ ಕೂಡ ಕಾರಣ. ತುಂಬ ವಯಸ್ಸಾದ ಮೇಲೆ ಮದುವೆ ಮಾಡ್ಕೋತಾರೆ ಮತ್ತು ಅವರ ಸೌಂದರ್ಯನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಮಕ್ಕಳಿಗೆ ಸ್ತನ್ಯಪಾನ ಮಾಡೋದನ್ನು ಬೇಗ ನಿಲ್ಲಿಸ್ಬಿಡ್ತಾರೆ. 2 ತಿಂಗಳು 3 ತಿಂಗಳು, ಕೆಲವರಂತೂ 15 ದಿನ ಕೊಟ್ಟೆ ನಿಲ್ಲಿಸ್ತಾರೆ. ಸೊ ಇದೆಲ್ಲ ಸ್ತನ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಅಂತ ತಿಳಿದು ಬಂದಿದೆ ಈಗ. ಆದರೆ ಕೆಲವೊಂದು ಸಲ ಈ ಡ್ರಗ್ಸ್ ತಗೊಳ್ಳೋದ್ರಿಂದನೂ ಕೂಡ, ಅಂದರೆ ಔಷಧಿಗಳನ್ನು ಬಳಸೋದ್ರಿಂದ ಕೂಡ ಸ್ತನ ಕ್ಯಾನ್ಸರ್ ಬರುತ್ತೆ ಅಂತಾರಲ್ಲ, ನಿಜ? ಹೌದು. ಓರಲ್ ಕಾಂಟ್ರಸೆಪ್ಟಿವ್ಸ್ ತುಂಬ ದಿನ ತಗೊಳ್ತಾ ಇದ್ರೆ, ಲಾಂಗ್ ರನ್ ತಗೊಳ್ತಾ ಇದ್ರೆ ಇಟ್ ಮೇ ಕಾಸ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಪ್ರಚಲಿತದಲ್ಲಿದೆ. ಅಂದರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಯಾವ ರೀತಿಯಾದಂತಹ ಸಮಸ್ಯೆ ಅದು? ಒಂದು, ಯಾವುದೇ ಕ್ಯಾನ್ಸರ್ ಕೂಡ ರೋಗಿಗೆ ಗೊತ್ತಾಗಬೇಕಾದ್ರೆ ಅದು 2 ಮತ್ತು 3ನೇ ಹಂತ ದಾಟಿದ ಮೇಲೆ. ಹಾಗಾಗಿ ಯಾರೂ ಮೊದಲು ಕ್ಯಾನ್ಸರ್ ನನಗಿದೆ ಅನ್ನೋದನ್ನು ತೋರಿಸ್ಕೊಳ್ಳೋದಿಲ್ಲ. ಕಾರಣ ಇಷ್ಟೇ, ಸ್ಕ್ರೀನಿಂಗಿಗೆ ಹೋದರೆ ಎಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿಬಿಡ್ತಾರೆ ಅನ್ನೋ ಭಯ. ಕ್ಯಾನ್ಸರ್, ದಿ ನೇಮ್ ಇಟ್ ಸೆಲ್ಫ್ ಥ್ರೆಟನ್ಸ್ ಪೀಪಲ್. ಹಾಗಾಗಿ ಎಷ್ಟೋ ಜನ ವಾರ್ಷಿಕ ಒಮ್ಮೆ ಆದರೂ ಅವರ ಜನರಲ್ ಚೆಕಪ್ ಪ್ರೋಗ್ರಾಮ್ನಲ್ಲಿ ಅವರ ಫ್ಯಾಮಿಲಿ ಫಿಸಿಷಿಯನ್ ಹತ್ರ ಹೋದಾಗ ನನಗೆಲ್ಲಾದರೂ ಕ್ಯಾನ್ಸರ್ ಬರೋ ಸೂಚನೆ ಇದೆಯಾ ನೋಡಿ ಡಾಕ್ಟ್ರೆ ಅಂತ ಕೇಳೋ ಪರಿಪಾಠವೇ ನಮ್ಮಲ್ಲಿಲ್ಲ. ಅದಿದ್ದರೆ ಖಂಡಿತ ವಿ ಕ್ಯಾನ್ ಪ್ರಿವೆಂಟ್ ಮೆನಿ ಕ್ಯಾನ್ಸರ್ಸ್. ಎರಡನೇದು, ಬ್ರೆಸ್ಟ್ ಕ್ಯಾನ್ಸರ್ ಏನಾಗುತ್ತೆ, ಮಹಿಳೆಯರು ಸ್ವಸ್ಥನ ಪರೀಕ್ಷೆ ಅಂದರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದ್ರಿಂದ ಅದು ಬರೋ ಮುನ್ಸೂಚನೆ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲ, ವಾಟ್ ಇಟ್ ಮೀನ್ಸ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಏನು? ಈ ಸ್ತನದಲ್ಲಿ ಸಣ್ಣಕ್ಕೆ ಒಂದು ತೊಗರಿ ಕಾಳಿನಷ್ಟು ಲಂಪ್ ಶುರುವಾಗ್ತದೆ. ದಟ್ ಈಸ್, ವಿ ಕಾಲ್ ಇಟ್ ಆಸ್ ಎ ಸ್ಮಾಲ್ ಟ್ಯೂಮರ್. ಇಟ್ ಗ್ರೋಸ್ ಇನ್ ಬಿಗ್ ಸೈಜ್. ಆದರೆ ಪ್ರಾಥಮಿಕ ಹಂತದಲ್ಲಿ ಒಂದು ತೊಗರಿ ಕಾಳಿನಷ್ಟು ಇರುತ್ತೆ. ಅದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಕೊಂಡಾಗ ದೇ ಕ್ಯಾನ್ ಫೀಲ್ ವಿತ್ ಟು ದೇರ್ ಫಿಂಗರ್. ಅವರು ಸುಲಭವಾಗಿ ಮಾಡ್ಕೋಬೋದು. ಸೊ ಎರಡನೇದು, ಕೆಲವು ಚಿಹ್ನೆಗಳಿದೆ. ಅದಿದ್ದಾಗ ಅವರು ಬ್ರೆಸ್ಟ್ ಕ್ಯಾನ್ಸರ್ ಬರೋ ಸೂಚನೆ ಇದೆ ಅಂತ ತಿಳ್ಕೊಂಡು ಅವರ ವೈದ್ಯರನ್ನ ಕಂಡಾಗ, ನೋಡಿ ಈ ತರಹ ಚಿಹ್ನೆ ನನಗಿದೆ, ಇದೇನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಮುಂದೆ ಆಗುತ್ತಾ ಅಂತ ಕೇಳಿ ತಿಳ್ಕೊಳ್ಳೋದು ಒಳ್ಳೆಯದು. ಮೊದಲನೇದಾಗಿ ಮೊಲೆ ತೊಟ್ಟು, ನಿಪ್ಪಲ್ ಅಂತ ಹೇಳ್ತೀವಿ, ಅದು ಒಳಕ್ಕೆ ಹೋಗಿರುತ್ತೆ. ಎರಡನೇದು, ಅಲ್ಲಿ ಇಚ್ಚಿಂಗ್ ಅಂದರೆ ಈ ಎಕ್ಸಿಮೇಟಸ್, ಒಂದು ತರಹ ಹುಳುಕಡ್ಡಿ ತರಹ ನವೆ ಶುರುವಾಗುತ್ತೆ ತೊಟ್ಟಿನ ಸುತ್ತು. ಅದನ್ನು ಏನೋ ಆಯಿಂಟ್ಮೆಂಟ್ ಹಚ್ಕೊಂಡೆ, ಯಾರೋ ಸ್ಕಿನ್ ಡಾಕ್ಟ್ರಿಗೆ ತೋರಿಸ್ದೆ, ಇಷ್ಟೇ ಮಾಡ್ತಾರೆ ಅವರು. ಅಂಟಿಲ್ ಅಂಡ್ ಅನ್ಲೆಸ್ ಯು ಸೇ ಆ ಡಾಕ್ಟ್ರು ಅದಕ್ಕೆ ಪ್ರಾಮಿನೆನ್ಸ್ ಕೊಡೋಲ್ಲ, ಸ್ಕಿನ್ನಿಗೆ ಟ್ರೀಟ್ ಮಾಡ್ತಾರೆ ಅವರು. ಆದರೆ ಈ ತರಹ ಆದಾಗ ಕೂಡ ಅದು ಕ್ಯಾನ್ಸರಸ್ ಹೌದಾ ಅಲ್ವಾ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಮೂರನೇದು, ಆಫ್ಟರ್ ಇವಾಗ ಮಕ್ಕಳಿಗೆ ಫೀಡ್ ಮಾಡ್ತಾ ಇಲ್ಲ ಅಂದರೆ ಅಲ್ಲಿಂದ ರಕ್ತ ಒಸರೋದಾಗಲಿ ಅಥವಾ ಎನಿ ಡಿಸ್ಚಾರ್ಜ್, ವೆದರ್ ಇಟ್ ಈಸ್ ಇನ್ ಕಲರ್ ಆರ್ ವೈಟಿಶ್ ಆರ್ ಫ್ಲೂಯಿಡ್ ಆರ್ ಬ್ಲಡ್ ಬಂದರೆ ಅದು ಕ್ಯಾನ್ಸರ್ ಇರುವ ಸೂಚನೆ, ಕ್ಯಾನ್ಸರ್ ಬರುವ ಸೂಚನೆ ಅದು. ಹಾಗಾಗಿ ಪ್ರತಿ ತಿಂಗಳಿಗೊಮ್ಮೆ ಅವರ ಪೀರಿಯಡ್ಸ್ ಆದಮೇಲೆ 6ನೇ ದಿನ ಅಥವಾ 7ನೇ ದಿನ ನಿಯಮಿತವಾಗಿ ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಡಾಕ್ಟ್ರು ಸೂಚಿಸಿದ ಹಾಗೆ ತೋರಿಸ್ಕೊಡ್ತಾರೆ. ಯಾವುದೇ ಮಹಿಳಾ ವೈದ್ಯರು ತೋರಿಸ್ಕೊಡ್ತಾರೆ. ನಾನು ನಿಮಗೆ ಚಾರ್ಟ್ ಕೊಡ್ತೀನಿ. ಅದರ ಪ್ರಕಾರ ಅವ್ರು ಮಾಡ್ಕೊಳ್ತಾ ಇದ್ದರೆ ಇಟ್ ಈಸ್ ಎ ಪ್ರಿವೆಂಟಬಲ್ ಡಿಸೀಸ್.
ಓಕೆ, ಇದು ವಂಶವಾಹಿ ಅಂತಾರೆ, ವಂಶ ಪಾರಂಪರ್ಯವಾಗಿ ಹೌದು. ಬರೋದು DNA ಅಂತಾರೆ. ನಾನು ಮೊದಲೇ ಹೇಳಿದೆ ನಿಮಗೆ, DNA ಚೇಂಜಸ್ ಇಂದಾಗಿ ಬರುತ್ತೆ. ಯಾಕೆಂದರೆ ನಮ್ಮಲ್ಲಿ ಜೀವಕಣಗಳು ಒಂದು ಯುಕ್ತವಾಗಿ ಬೆಳೀತಾ ಹೋಗಬೇಕು. ಅದು ಒಮ್ಮೊಮ್ಮೆ ಏನಾಗುತ್ತೆ, ಒಡೆದು ಹೆಚ್ಚು ಬೆಳೆಯೋದಕ್ಕೆ ಶುರುವಾಗುತ್ತೆ. ಆ ಬೆಳೆದಿದ್ದು ಒಂದು ಕಡೆ ಶೇಖರಣೆ ಆಗಿ ಅದು ಟ್ಯೂಮರ್ ಫಾರ್ಮ್ ಆಗುತ್ತೆ. ಹಾಗಾದಾಗ ಕ್ಯಾನ್ಸರ್ಗೆ ದಾರಿ ಆಗುತ್ತೆ. ಓಕೆ, ಈ ವಯಸ್ಸಿಗೂ ಬ್ರೆಸ್ಟ್ ಕ್ಯಾನ್ಸರ್ಗೂ ಎಂತಹ ಸಂಬಂಧ? ಅಂದರೆ ಏಜ್ ಆಗಿ, ಅಂದರೆ ಹೆಚ್ಚಿನ ಏಜ್ ಆದಾಗ ಮಕ್ಕಳನ್ನ ಮಾಡ್ಕೊಳ್ಳೋದಾಗ್ಲಿ, ಆ ಟೈಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತಾರಲ್ಲ? ಹೌದು, ತುಂಬ ಡಿಲೇಡ್ ಮ್ಯಾರೇಜ್ ಆಗಿ ಲೇಟ್ ಪ್ರೆಗ್ನೆನ್ಸಿ ಆಗಿ ಆದರೆ ಅಂಥವರಿಗೆ ಬರೋ ಅವಕಾಶ ಇದೆ. ಹಾಗೆ ಮದುವೆ ಆಗದೇ ಇರೋರಲ್ಲಿ ಹೆಚ್ಚಕ್ಕೆ ವೀಕ್ಷಕರೇ, ಸಾಮಾನ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಲೇಟಾಗಿ ಮದುವೆಯಾದವರಲ್ಲಿ ಅಥವಾ ಮಕ್ಕಳಿಗೆ ಫೀಡ್ ಮಾಡದೇ ಇರೋರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಎಲ್ಲೇ ಒಂದು ಸಣ್ಣ ಸಂಶಯ ನಿಮಗೆ ಕಂಡು ಬಂದರೂ ಕೂಡ ನಿಜವಾಗಿಯೂ ವೈದ್ಯರ ಹತ್ರ ಹೋಗಿ ಸಲಹೆ ಪಡೆಯುವಂತಹ ಒಂದು ಅವಶ್ಯಕತೆ ಇದೆ. ಮುಖ್ಯವಾಗಿ 30-40ರ ಏಜಲ್ಲಿ ಈ ರೀತಿಯ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆದಷ್ಟು ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಇಲ್ಲವಾದಲ್ಲಿ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಹರಡೋ ಸಾಧ್ಯತೆ ಇದೆ. ಹಾಗಂದ ಮಾತ್ರಕ್ಕೆ ಕ್ಯಾನ್ಸರ್ ಅನ್ನೋದು ಹೆಮ್ಮಾರಿ ಅಲ್ಲ, ಅದಕ್ಕೂ ಸೂಕ್ತವಾದಂತಹ ಚಿಕಿತ್ಸೆ ಇದೆ. ಆದರೆ ಸರಿಯಾದ ಸಮಯದಲ್ಲಿ ಅದಕ್ಕೆ ಎಚ್ಚೆತ್ಕೋಬೇಕಾಗಿದೆ. ಇನ್ನಷ್ಟು ಮಾಹಿತಿಯನ್ನ ಶಾಸ್ತ್ರಿ ಅವರಿಂದಾನೇ ಪಡೆಯೋಣ. ಶಾಸ್ತ್ರಿ ಅವರು ಈಗಾಗಲೇ ಹೇಳ್ತಾ ಇದ್ರಿ, ಅಂದರೆ ಈ ಏಜಿಗೂ ಮತ್ತೆ ಸ್ತನ ಕ್ಯಾನ್ಸರಿಗೂ ಯಾವ ರೀತಿಯಾದಂತಹ ಸಂಬಂಧ? ನೋಡಿ, ಸಾಮಾನ್ಯವಾಗಿ 30 ವರ್ಷ ವಯಸ್ಸಿನೊಳಗಿನವರಿಗೆ ಸ್ತನ ಕ್ಯಾನ್ಸರ್ ಇದುವರೆಗೆ ಕಂಡು ಬಂದಿಲ್ಲ. 30ರ ಮೇಲ್ಪಟ್ಟು ಬರುವಂತಹ ಅವಕಾಶ ಹೆಚ್ಚಾಗಿದೆ. ಕಾರಣ ಈಗಾಗಲೇ ಹೇಳಿದಾಗೆ ಡಿಲೇಡ್ ಮ್ಯಾರೇಜ್ ಇರ್ಬೋದು. ಅಲ್ಲ, ಮ್ಯಾರೇಜ್ ಅಲ್ಲಿ ಡಿಲೇ ಮಾಡೋದ್ರಿಂದಾನು ಈ ಕ್ಯಾನ್ಸರಿಗೂ ಏನ್ ಸಂಬಂಧ, ಏನ್ ತೊಂದರೆ ಆಗುತ್ತೆ? ಹಾರ್ಮೋನ್ಸ್, ಬಾಡಿ ಹಾರ್ಮೋನ್ಸ್ ಏನಿದೆ ಅದು ಆಲ್ಟರ್ ಆಗ್ತಾ ಇರುತ್ತೆ. ವೈವಾಹಿಕ ಜೀವನ ಶುರು ಮಾಡಿದ ಮೇಲೆ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಹೋಗುತ್ತೆ. ಹಾಗಾಗಿ ಈ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇಂದಾಗಿ ಕ್ಯಾನ್ಸರ್ ಬರೋದ್ರಿಂದ ಈ ಲೇಟ್ ಮ್ಯಾರೇಜ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಮಕ್ಕಳು ತುಂಬ ವಯಸ್ಸಾದ ಮೇಲೆ ಮಕ್ಕಳನ್ನ ಪಡೆಯೋದಾಗಲಿ ಮಾಡುವಾಗ ಈ ಹಾರ್ಮೋನ್ಸ್ ಏರುಪೇರು ಆಗುತ್ತೆ. ಅದರಿಂದಾಗಿ ಕ್ಯಾನ್ಸರ್ ಬರೋ ಅವಕಾಶ ಇದೆ. ಕೆಲವರು ಮದುವೆ ಆಗದೆ ಉಳಿತಾರೆ, ಕೆಲವರು ಮದುವೆ ಆಗೋದಿಲ್ಲ, ಅಂತಹವರಿಗೂ ಈ ಸ್ತನ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಬರುವಂತಹ ಚಾನ್ಸ್ ಅಧಿಕವಾಗಿದೆ. ಸೊ ಇನ್ ಕೇಸ್ ಬಂತು ಅಂದ್ರೆ ಮೊದಲನೇ ಚಿಕಿತ್ಸೆ ಏನಾಗಿರುತ್ತೆ ಅವರಿಗೆ? ನೋಡಿ, ಇದು ಬಂತಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರೈಮರಿ ಇನ್ವೆಸ್ಟಿಗೇಷನ್ಸ್ ಇದೆ. ಒಂದು, ಪ್ರತಿ ವರ್ಷ ಪ್ರತಿಯೊಬ್ಬ ಮಹಿಳೆ 30 ವಯಸ್ಸು ದಾಟಿದ ಮಹಿಳೆ ವರ್ಷಕ್ಕೊಮ್ಮೆ ಮ್ಯಾಮೋಗ್ರಾಫ್ ಮಾಡಿಸ್ಕೊಳ್ಬೇಕು. ಪ್ರತಿ ತಿಂಗಳು ಸ್ವಸ್ಥಾನ ಪರೀಕ್ಷೆ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು. ಮ್ಯಾಮೋಗ್ರಾಫ್ ಮಾಡಿಕೊಂಡಾಗ ನಿಖರವಾಗಿ ಅಲ್ಲಿ ಸಣ್ಣ ಟ್ಯೂಮರ್ ಇದೆಯಾ ಮತ್ತು ಅದು ಕ್ಯಾನ್ಸರ್ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಆಗೋದಾದರೆ ಮೊದಲು ಸ್ತನ ಪೂರ್ತಿ ತೆಗೆದುಹಾಕ್ತಾ ಇದ್ರು, ಈಗ ಅದರ ಅವಶ್ಯಕತೆ ಇಲ್ಲ. ಅಲ್ಲಿರುವ ಆ ಗಂಟನ್ನು, ಅಂದರೆ ಏನು ಕ್ಯಾನ್ಸರಸ್ ಸ್ಮಾಲ್ ಟ್ಯೂಮರ್ ಇರುತ್ತೆ ಅದನ್ನು ತೆಗೆದು ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಇದೆ. ಮೊದಲು ಕನಿಷ್ಠ 2 ವರ್ಷ ಚಿಕಿತ್ಸೆ ಪಡ್ಕೋಬೇಕಾಗಿತ್ತು. ಈಗ ಅಡ್ವಾನ್ಸ್ ಟೆಕ್ನಾಲಜಿಯಿಂದಾಗಿ 6 ತಿಂಗಳಲ್ಲಿ ಸ್ತನ ಕ್ಯಾನ್ಸರ್ ಪ್ರಾಥಮಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ 6 ತಿಂಗಳಲ್ಲಿ ಮಹಿಳೆ ಸಂಪೂರ್ಣ ಗುಣ ಆಗ್ತಾಳೆ. ಮತ್ತೆ ಇನ್ನೊಂದು ಸ್ತನಕ್ಕೆ ಬರದೇ ಇರೋ ಹಾಗೆ ಆಕೆ ಎಚ್ಚರಿಕೆ ತಗೊಂಡು ಮಾಡ್ಕೋಬಹುದು. ಈಗ ಒಂದು ಸ್ತನಕ್ಕೆ ಬಂದಾಗ 2ನೇ ಸ್ತನಕ್ಕೆ ಬರಲೇಬೇಕು ಅಂತಿಲ್ಲ, ಅಥವಾ ಬರಬಾರ್ದು ಅಂತಲೂ ಇಲ್ಲ. ಇಟ್ ಮೇ ಟೇಕ್ 5 to 6 years ಟು ಕಮ್ ಟು ದಿ ಸೆಕೆಂಡ್ ಬ್ರೆಸ್ಟ್. ಹಾಗಾಗಿ ಹುಷಾರಾಗಿರಬೇಕು ಅಂತ ಹೇಳ್ತೀವಿ. ಮತ್ತು ಪ್ರತಿ ವರ್ಷ ಒಮ್ಮೆ ಬ್ರೆಸ್ಟ್ ಸರ್ಜನ್ನ ನೋಡಿ ಅವರು ಪರೀಕ್ಷೆ ಮಾಡಿಸ್ಕೊಳ್ತಾ ಇರೋದು ಒಳ್ಳೆಯದು. ಆಮೇಲೆ ಈ ದುಶ್ಚಟಗಳು, ಮದ್ಯಪಾನ, ಧೂಮಪಾನ, ಇತ್ತೀಚಿನಲ್ಲಿ ಹೆಣ್ಮಕ್ಳು ಕೂಡ ಜಾಸ್ತಿ ಇದಕ್ಕೆ ದಾಸರಾಗ್ತಾ ಇದ್ದಾರೆ. ಇದು ಕಾರಣ ಅಂತ ಹೇಳಲಾಗ್ತಾ ಇದೆ, ನಿಜಾನ? ನೋಡಿ, ಕ್ಯಾನ್ಸರ್ ರಿಸರ್ಚ್ ತುಂಬಾ ನಡೀತಾನೆ ಇದೆ. ನಿಖರವಾಗಿ ಇಂಥದ್ರಿಂದಲೇ ಕ್ಯಾನ್ಸರ್ ಬರುತ್ತೆ ಅಂತ ಪಾಯಿಂಟ್ ಔಟ್ ಮಾಡುವಂಥದ್ದು ಇದುವರೆಗೂ ಇನ್ನೂ ಆಗಿಲ್ಲ. ಆದರೆ ತಂಬಾಕಿನ ಸೇವನೆ ಮತ್ತು ಈ ಏನು ಫುಡ್ ಕಲರೇಷನ್ ಏನಿರುತ್ತೆ, ಅಂದರೆ ಎಲ್ಲದಕ್ಕೂ ಬಣ್ಣ ಕೊಡುವಂಥದ್ದು, ಅದು ಆಹಾರ ಪದಾರ್ಥಗಳಿರಬಹುದು, ಎರೇಟೆಡ್ ವಾಟರ್ಸ್ ಇರಬಹುದು, ಟಿನ್ಡ್ ಫುಡ್ ಇರ್ಬೋದು, ಪ್ಯಾಕ್ಡ್ ಫುಡ್ ಇರ್ಬೋದು, ಪ್ರಿಸರ್ವೇಟಿವ್ಸ್ ಹಾಕೊತಾ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಇದೆಲ್ಲ ಕಾರ್ಸಿನೋಜಿನ್ಸ್, ಅಂದರೆ ಕ್ಯಾನ್ಸರ್ ಕಾರಕಗಳು ಅಂತ ನಾವು ಕರಿತೀವಿ. ಹಾಗಾಗಿ ಯಾರು ಲೈಫ್ ಸ್ಟೈಲ್ ಇದು ವೆಸ್ಟರ್ನ್ ಲೈಫ್ ಸ್ಟೈಲಿಗೆ ಮಾರು ಹೋಗಿರ್ತಾರೆ ಅಂಥವರಲ್ಲಿ ಹೆಚ್ಚು ಕಂಡು ಬರ್ತಾ ಇರೋದು ವೇದ್ಯವಾಗಿದೆ. ಎರಡನೇದು, ಸ್ತನ ಕ್ಯಾನ್ಸರ್ಗೆ ಕಾರಣ ಅಂದರೆ ಒಂದು ಆನುವಂಶಿಕವಾಗಿ DNA ಚೇಂಜಸ್ಸಿಂದಾಗಿ ಬರುವಂಥದ್ದು, 2 ಡಿಲೇಡ್ ಮ್ಯಾರೇಜ್, 3 ಮದುವೆನೇ ಆಗದೇ ಇರೋಂಥವರಲ್ಲಿ, ಮತ್ತು ನಿಮಗೊಂದು ಆಶ್ಚರ್ಯದ ಸಂಗತಿ ಅಂದರೆ ಪುರುಷರಲ್ಲಿ ಕೂಡ ಸ್ತನ ಕ್ಯಾನ್ಸರ್ ಬರುತ್ತೆ. ಪುರುಷರಲ್ಲೂ ಕೂಡ ಸ್ತನ ಕ್ಯಾನ್ಸರ್ ಬರುತ್ತೆ? ಹೌದು. ಕಾರಣ ಒಬೆಸಿಟಿ ಇರಬಹುದು, ಅಂದರೆ ಸ್ಥೂಲ ವ್ಯಕ್ತಿಗಳಿರಬಹುದು, ಅಥವಾ ಧೂಮಪಾನಿಗಳು ಅಥವಾ ತಂಬಾಕಿನ ಚಟಕ್ಕೆ ಒಳಗಾಗಿರೋರು ಇರಬಹುದು, ಅಥವಾ ಹೆಚ್ಚು ಮದ್ಯ ವ್ಯಸನಗಳಿರಬಹುದು. ಇಂಥವರಲ್ಲಿ ಸ್ತನ ಕ್ಯಾನ್ಸರ್ನ
ನಾವು ಕಾಣ್ತಾ ಇದ್ದೀವಿ. ಪುರುಷರಿಗೂ ಅದೇ ತರಹ ಚಿಕಿತ್ಸೆನೇ, ಆ ಸ್ತನದ ಭಾಗ ತೆಗೆದು ಹಾಕಬೇಕು, ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡಬೇಕು, ಕೆಮೊಥೆರಪಿ ಕೊಡಬೇಕು, ಇಷ್ಟು ಕೊಟ್ಟು ಅವರಿಗೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಡಬೇಕು. ಅವ್ರಿಗೂ ಹಾರ್ಮೋನ್ಸ್ ವ್ಯತ್ಯಾಸ ಆದಾಗಲೇ ಬರೋದು. ಸ್ತ್ರೀ ಹಾರ್ಮೋನ್ ಅವರಲ್ಲಿ ಜಾಸ್ತಿ ಆದಾಗ ಈ ಸಮಸ್ಯೆ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂತಲೂ ಇದೆ, ಕೊಡಬೇಕಾಗತ್ತೆ. ಮತ್ತು ಇನ್ನೊಂದು ಸಂಗತಿ ಅಂದರೆ, ಯಾವುದೇ ಕ್ಯಾನ್ಸರ್ ರೋಗಿಗೆ ಒಬ್ಬ ವೈದ್ಯ ಟ್ರೀಟ್ ಮಾಡೋದಕ್ಕೆ ಅಸಂಭವ ಈಗಿನ ಕಾಲದಲ್ಲಿ. ಸೊ ಸರ್ಜಿಕಲ್ ಆಂಕಾಲಜಿಸ್ಟು ಶಸ್ತ್ರಚಿಕಿತ್ಸೆ ಮೂಲಕ ಆ ಭಾಗನ, ಅಂದರೆ ಆ ನಾಡ್ಯೂಲ್ನ ತೆಗೆದುಹಾಕ್ತಾರೆ, ಪೂರ್ತಿ ಬ್ರೆಸ್ಟ್ ತೆಗಿಬೇಕಾಗಿಲ್ಲ ಈಗ. ಮತ್ತು ರೇಡಿಯೇಷನ್ ಆಂಕಾಲಜಿಸ್ಟು ರೇಡಿಯೇಷನ್ ಕೊಟ್ಟು ಅದನ್ನು ತೆಗೆದುಹಾಕ್ತಾರೆ. ಓಕೆ, ಇದರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಯಾವುದೇ ರೋಗದ ಲಕ್ಷಣಗಳು ನಿಮ್ಮಲ್ಲಿ ಕಂಡುಬಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಯಾಕಂದರೆ ಈ ಹಿಂದೆ ಸಾಕಷ್ಟು ಕಠಿಣವಾಗಿತ್ತು ಸ್ತನ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು, ಸ್ತನದ ಭಾಗವನ್ನೇ ತೆಗೆದುಹಾಕಲಾಗ್ತಾ ಇತ್ತು. ಆದರೆ ಈಗ ಆ ಸಮಸ್ಯೆ ಇಲ್ಲ. ಅದಕ್ಕೆ ಸೂಕ್ಷ್ಮವಾದಂತಹ ಚಿಕಿತ್ಸೆ ಮೂಲಕ ಪರಿಹಾರವನ್ನು ಕಂಡುಕೋಬಹುದು. ಸ್ತನದ ಕ್ಯಾನ್ಸರ್ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.